ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿ ನಮ್ಮ ಮನೇಲಿ ತುಂಬಾ ದಿನ ಆಗಿತ್ತು. ಸರಿ ಇವತ್ತು ಮಾಡೋಣ, ಮನೇಲಿ ಎಲ್ಲರೂ ಕೇಳ್ತಾನೂ ಇದ್ದರು, ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಈ ಸಾಂಬಾರಿಗೆ ಮಸಾಲೆನ ರುಬ್ಬಿ ಮಾಡ್ತೀನಿ. ಅಂದರೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಒಂದು ಸ್ವಲ್ಪ, ಆಮೇಲೆ ಕಾಯಿ ತುರಿ, ಗಸಗಸೆ, ಸ್ವಲ್ಪ ಕಡಲೆ, ಅದಾದಮೇಲೆ ಟೊಮ್ಯಾಟೊ ಮತ್ತು ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ರುಬ್ಬಿ ಒಗ್ಗರಣೆ ಕೊಟ್ಟು ಮಸಾಲೆ ಹಾಕಿಬಿಟ್ಟು ಒಂದು ವಿಸಿಲ್ ಕೂಗಿಸ್ಬಿಡ್ತೀನಿ. ತುಂಬ ಚೆನ್ನಾಗಾಗತ್ತೆ ಮೆತ್ತಗೆ. ಕುಕ್ಕರಲ್ಲಿ ಹಾಕ್ದಿರ ಹಾಗೆ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ಆದರೆ ನನಗೆ ಕಾಳು ಸ್ವಲ್ಪ ಮೆತ್ತಗಿದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ಕುಕ್ಕರ್ಗೆ ಹಾಕ್ಬಿಡ್ತೀನಿ. ಅದ್ರ ಜೊತೆಗೆ ನಾನು ಆಲೂಗೆಡ್ಡೆ, ಬದನೆಕಾಯಿ ಕೂಡ ಹಾಕಿ ಮಾಡ್ತೀನಿ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಅಡುಗೆ ಕೆಲಸ, ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಟ್ರೆ ಅವಳು ಸ್ಕೂಲಿಂದ ಬಂದಮೇಲೆ ಮಿಕ್ಕಿದ ಊಟ ಮಾಡಿಸೋದು, ಅವಳಿಗೆ ಓದಿಸೋದು ಏನಾದ್ರು ಇರುತ್ತೆ, ಅದನ್ನೆಲ್ಲ ಮಾಡ್ಕೊಳ್ಬೋದು. ಮತ್ತಿವತ್ತು ಮಧ್ಯಾಹ್ನಕ್ಕೆ ಚಪಾತಿನೇ ಮಾಡ್ಕೊಳ್ತಾ ಇದ್ದೀನಿ. ಆ ಸಾಂಬಾರು ಜೊತೆ ಚಪಾತಿ ಅಂತಂದರೆ ಸಾಮಾನ್ಯವಾಗಿ ತುಂಬ ಇಷ್ಟ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ.